ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಪ್ರಾರಂಭವಾಗಿದ್ದು, ಶ್ರೀರಾಮನಿಗೂ ಮುಂಡಗೋಡ ತಾಲೂಕಿನ ಬೆಡಸಗಾಂವ್ ಶ್ರೀರಾಮಲಿಂಗೇಶ್ವರನಿಗೆ ನಂಟಿದೆ ಎಂದು ಪುರಾಣದ ಐತಿಹ್ಯವಿದ್ದು, ಜನವರಿ 22ರಂದು ಇಡೀ ದಿನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೆಯಲಿದೆ. ಹಚ್ಚ ಹಸಿರಿನ ನಡುವೆ ಕಂಗೊಳಿಸುವ ದೇವಾಲಯದ ಸ್ಥಳ ಶ್ರೀರಾಮ ತಾಣ ಎಂದು ಪೌರಾಣಿಕ ಪ್ರತೀತಿಯಿದ್ದು, ಈ ಕ್ಷೇತ್ರದಲ್ಲಿ ಸದಾ ಶಿವನ ಆರಾಧನೆ ನಡೆಯುತ್ತದೆ. ಮುಂಡಗೋಡ ತಾಲೂಕಿನ ಬೆಡಸಗಾಂವ್ ವನದಲ್ಲಿ ತ್ರೇತಾಯುಗದ ಕಾಲದಲ್ಲಿ ದಶರಥ ಮಹಾರಾಜನ ಮಾತನ್ನ ಮನ್ನಿಸಿ 14 ವರ್ಷ ವನವಾಸಕ್ಕೆ ತೆರಳಿದ ಶ್ರೀರಾಮ ಬಂದು ನೆಲೆಸಿದ. ಅಲ್ಲಿಗೆ ಶಿವಲಿಂಗವನ್ನ ಸ್ಥಾಪಿಸಿ ಪೂಜಿಸಿದ ಈ ಸ್ಥಳವು ಪುರಾಣ ಪ್ರಸಿದ್ಧ ಕ್ಷೇತ್ರವಾಗಿ ಚಿರಪರಿಚಿತವಾಗಿದೆ ಎನ್ನುವ ಪುರಾಣದ ನಂಬಿಕೆ ಇದೆ. ದೇವಸ್ಥಾನದಲ್ಲಿ 1200 ವರ್ಷಗಳ ಹಿಂದಿನ ಇತಿಹಾಸ ಕಂಡುಬರುತ್ತದೆ. ಬಿಜ್ಜಳನ ಉಪರಾಜಧಾನಿಯಾಗಿ 8ನೇ ಶತಮಾನದಲ್ಲಿ ಬೆಡಸಗಾಮೆ ಎಂದು ಕರೆಯಿಸಿಕೊಳ್ಳುತ್ತಿದ್ದು, ಕಾಲಕ್ರಮೇಣವಾಗಿ ಬೆಡಸಗಾವೆಂದು ಕರೆಯಲ್ಪಟ್ಟಿತ್ತು. ಈ ದೇವಾಲಯಕ್ಕೆ ಹಲವು ಐತಿಹಾಸಿಕ ಪ್ರತೀತಿ ಇದೆ. ಮುಂಡಗೋಡ ತಾಲೂಕಿನ ಬೆಡಸಗಾಂವ್ ಪುಣ್ಯ ವನಭೂಮಿಯನ್ನ ಕಂಡು ಶಿವಲಿಂಗ ಸ್ಥಾಪಿಸೋದಕ್ಕೆ ಶ್ರೀರಾಮ ಮುಂದಾದ. ಭಕ್ತ ಜನೋದ್ಧಾರಕ್ಕೆ ಇಲ್ಲಿನ ಹರಿತಕ್ಕಿ ವನದಲ್ಲಿ ಶಿವಲಿಂಗ ಸ್ಥಾಪಿಸಿ ಪೂಜಿಸಿದ ಬಗ್ಗೆ ಪುರಾಣ ಹಿನ್ನೆಲೆ ಇದೆ. ಆದ್ದರಿಂದ ಈ ದೇವಾಲಯಕ್ಕೆ ರಾಮಲಿಂಗೇಶ್ವರ ದೇವಾಲಯ ಎಂದು ನಾಮಕರಣವಾಗಿದೆ ಎನ್ನಲಾಗಿದೆ. ಶ್ರೀರಾಮಲಿಂಗೇಶ್ವರ ಜೊತೆಯಲ್ಲಿ ಪಾರ್ವತಿ, ಗಣಪತಿ, ಸುಬ್ರಹ್ಮಣ್ಯ ಸೇರಿದಂತೆ ಪರಿವಾರ ದೇವರುಗಳಿದ್ದಾರೆ. ಶ್ರೀರಾಮ ಓಡಾಡಿದ ಸ್ಥಳವೆಂಬ ನಂಬಿಕೆ ಗ್ರಾಮದಲ್ಲಿ ಇದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಮರಳುತ್ತಿದ್ದಾನೆ. ಹೀಗಾಗಿ ಜನವರಿ 22ರಂದು ಗ್ರಾಮದಲ್ಲಿ ಹಬ್ಬದ ವಾತಾವರಣವಾಗಿದೆ. ಗ್ರಾಮದಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಒಗ್ಗೂಡಿ ದೇವಸ್ಥಾನದಲ್ಲಿ ಸೋಮವಾರ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎನ್ನುತ್ತಾರೆ ಬೆಡಸಗಾಂವ್ ನಿವಾಸಿ ದೇವೇಂದ್ರ ನಾಯ್ಕ್. ಜ್ಞಾನದ ಭಂಡಾರ ಸಿಗುವ ಶಾಲೆಗಳೇ ಈ ದೇಶದ ಆಸ್ತಿಯಾಗಿದೆ ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅಂಕೋಲಾದಲ್ಲಿ ಹೇಳಿದರು. ಗೋಖಲೆ ಸೆಂಟಿನರಿ ಕಾಲೇಜಿನ ಯುಜಿಸಿ ಸಭಾಭವನದಲ್ಲಿ ನಡೆದ ಪಿಎಸ್ ಕಾಮತ್ ಮೆಮೋರಿಯಲ್ 10ನೇ ಜಿಲ್ಲಾ ಮಟ್ಟದ ಅಂತರ್ ಕಾಲೇಜು ಚರ್ಚಾ ಸ್ಪರ್ಧೆಯಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿ, ಜ್ಞಾನ ಭಂಡಾರ ಸರ್ಕಾರಿ ಶಾಲೆಯಲ್ಲಿ ಹುಟ್ಟಬಹುದು, ಖಾಸಗಿ ಶಾಲೆಯಲ್ಲಾದರೂ ಹುಟ್ಟಬಹುದು. ಅದಕ್ಕೆ ಪೂರಕ ವಾತಾವರಣ ಕಲ್ಪಿಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೂ ಇರುತ್ತದೆ. ಸರ್ಕಾರದ ವತಿಯಿಂದ ಸದ್ಯದಲ್ಲೇ ನನ್ನ ಶಾಲೆ ನನ್ನ ಜವಾಬ್ದಾರಿ ಎನ್ನುವ ಹೊಸ ಯೋಜನೆಯನ್ನ ಪ್ರಾರಂಭಿಸುತ್ತೇವೆ. ಡಾಕ್ಟರ್ ದಿನಕರ್ ದೇಸಾಯಿಯಂತಹ ಅನೇಕ ಮನೋಭಾವರ ದೂರಾಲೋಚನೆ, ಶೈಕ್ಷಣಿಕ ಪ್ರೀತಿಯಿಂದ ಕೋಟ್ಯಾಂತರ ವಿದ್ಯಾರ್ಥಿಗಳು ಈ ದೇಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡುವಂತಾಗಿದೆ. ಹೀಗಾಗಿ ಶಿಕ್ಷಣ ಪಡೆದವರು ತಾವು ಕಲಿತ ಶಾಲೆಯ ಅಭಿವೃದ್ಧಿಯ ಜವಾಬ್ದಾರಿ ಹೊರುವಂತಾಗುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ಶಾಲೆಯ ಮಕ್ಕಳು ನೆಲದ ಮೇಲೆ ಕುಳಿತು ವಿದ್ಯಾರ್ಜನೆ ಮಾಡಬಾರದು. ಪ್ರತಿ ಶಾಲೆಯಲ್ಲೂ ಸುಸಜ್ಜಿತ ಆಸನಗಳ ವ್ಯವಸ್ಥೆ ಸರ್ಕಾರದಿಂದಲೇ ಜಾರಿಯಾಗಲಿದೆ. ಇಂತಹ ಸೌಕರ್ಯಗಳಿಂದ ಮುಂದೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಓಡೋಡಿ ಬರುವಂತಾಗಲಿ. ಅಲ್ಲದೆ ರಾಜ್ಯದಲ್ಲಿ ಮುಂದಿನ 3 ವರ್ಷದೊಳಗೆ 3000 ಕೆಪಿಎಸ್ ಶಾಲೆಗಳನ್ನು ಕೂಡ ಪ್ರಾರಂಭಿಸಲಾಗುವುದು ಎಂದರು. ವಂಚಿತರಾಗಿದ್ದಾರೆ. ಅವರಿಗೆ ಸರ್ಕಾರದಿಂದ ಆಗಲಿಲ್ಲ ಅಂದ್ರೆ ಇಂಥ ವ್ಯವಸ್ಥೆ ಎಲ್ಲ ಮಾಡೋಣ ಅಂತ ಹೇಳಿ ನಮ್ದೇ ಆಗಿರ್ತಕ್ಕಂಥ ಒಂದು ಮಲ್ನಾಡು ಎಜುಕೇಶನ್ ಸೊಸೈಟಿ ಅಂತ ನಾನೇ ಅದಕ್ಕೆ ಚೇರ್ಮನ್. ಇವತ್ತು ಕೂಡ 10 ಶಾಲೆಗಳು ಇದಾವೆ. ಈಗಲೂ ಕೂಡ ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದಾವೆ. ಯಾವುದೇ ತರದ ನಾವು ಫೀಸ್ ತಗೊಳ್ತಾ ಇಲ್ಲ. ಅಲ್ಲಿಂದ ಎಷ್ಟೋ ಮಕ್ಕಳು ಪಾಸ್ ಆಗಿ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಇವತ್ತು ನೀವು ನಿಮ್ಮ ಒಂದು ಸಂಸ್ಥೆಯಲ್ಲಿ ಸುಮಾರು ಇಷ್ಟು ವರ್ಷ 15,000 ಮಕ್ಕಳು ಇವಾಗಿದ್ದಾರೆ ಅಂತೇಳಿ ಹೇಳಿದ್ರಿ. ಅವಾಗ ಚಿಕ್ಕದಾಗಿ ಶುರು ಮಾಡಿರ್ಬೋದು. ಎಷ್ಟು ಕೋಟಿ ಮಕ್ಕಳು ಇಲ್ಲಿಂದ ಪಾಸ್ ಆಗಿ ಹೋಗಿರ್ಬೋದು ನೋಡಿ. ದಿನಕರ್ ದೇಸಾಯಿ ಅವರ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಿಜವಾಗ್ಲೂ ನಾವು ಹೆಮ್ಮೆ ಪಡ್ಬೇಕಾಗ್ತದೆ. ಅಂತ ತೀರ್ಮಾನವನ್ನು ಅವತ್ತೇನಾದ್ರು ತಗೊಂಡಿರ್ಲಿಲ್ಲ, ಕಷ್ಟ ಆಗ್ಬಿಡೋದು. ಇವತ್ತು ಐ ಡೋಂಟ್ ನೋ ಪರ್ಸೆಂಟೇಜ್ ಆಫ್ ಎಜುಕೇಶನ್ ಮಸ್ಟ್ ಬಿ ವೆರಿ ಹೈ. ಮುಂಚೆಗೆ ಮತ್ತೆ ಇವತ್ತಿಗೆ ನೀವು ನೋಡಿದಾಗ ವೆರಿ ಹೈ. ಎಂಟರ್ ಸ್ಟೇಟ್ ಅಲ್ಲಿ ನಿಮ್ದೆಲ್ಲ ಬಹಳ ಒಂದು ಎಜುಕೇಶನ್ ಕ್ವಾಲಿಟಿ ಬಹಳ ದೊಡ್ಡ ಮಟ್ಟದಲ್ಲಿದೆ. ನಾನು ನಿಮಗೆ ಹೇಳ್ತಾ ಇದ್ದೆ, ಇದು ಬಹಳ ಅದ್ಭುತವಾಗಿರ್ತಕ್ಕಂಥ. ನನಗೆ ಅನ್ಸುತ್ತೆ ನಾನು ಕೂಡ ನನ್ನ ಇಲಾಖೆಯಲ್ಲಿ ಇಂಥ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಯಾಕಂದ್ರೆ ಟ್ಯಾಲೆಂಟ್ಸ್ ಇಲ್ಲಿದ್ದಾರೆ ಅಂದ್ರೆ ಸರ್ಕಾರಿ ಶಾಲೆಯಲ್ಲೂ ಟ್ಯಾಲೆಂಟ್ಸ್ ಇದ್ದೇ ಇರ್ತಾರೆ. ಅವರು ಕೂಡ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಆ ವ್ಯವಸ್ಥೆಯನ್ನ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಇವತ್ತು ನಾನು ಹೇಳ್ತಾ ಇದ್ದೆ, ಪತ್ರಿಕಾ ಮಾಧ್ಯಮದವರು ನೀವನ್ನ ಬೇರೆ ರೀತಿ ತಗೊಳ್ಳೋದು ಬೇಡ ಅಂತ.
ಕಾರ್ಯಕ್ರಮದ ಪ್ರಾಯೋಜಕತ್ವ ವಹಿಸಿದ್ದ ಸುಪ್ರೀಂ ಕೋರ್ಟ್ ನ್ಯಾಯವಾದಿಯಾದ ದೇವದತ್ತ ಕಾಮತ್ ಮಾತನಾಡಿ, ಎಲ್ಲರೂ ಎಲ್ಲಾ ವಿಷಯದಲ್ಲಿ ಪರಿಪೂರ್ಣರಲ್ಲ, ಕೆಲವು ಸಲ ಇತರರಿಂದಲೂ ಕಲಿಯಬೇಕಾಗುತ್ತದೆ. ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಉತ್ತಮವಾದ ವಿಷಯ ಸಂಗ್ರಹಣೆಯ ಮೂಲಕ ಸಮರ್ಥವಾಗಿ ವಿಷಯ ಮಂಡಿಸಿದ್ದಾರೆ. ಇಂತಹ ಸ್ಪರ್ಧೆಗಳಲ್ಲಿ ಅನೇಕ ವಿಷಯಗಳು ಹೊರಬರುತ್ತವೆ ಎಂದರು. For the last entire decade, and it has been a stupendous experience for me personally. When we thought of this debate competition, it was not meant to be a competition only to showcase your talent or your debating skills or your language skills either in Kannada or English. We started this as a movement in Uttar Kannada so that the grassroots gets to debate, gets to argue about the pressing issues of the day, of the society and of the country. ವೇದಿಕೆಯಲ್ಲಿ ಶಿರ್ಸಿ ಶಾಸಕ ಭೀಮಣ್ಣ ನಾಯ್ಕ್, ಉಪನ್ಯಾಸಕ ಹಾಗೂ ಚರ್ಚಾ ಸ್ಪರ್ಧೆಯ ಸಂಯೋಜಕ ನಾಗರಾಜ್ ದಿವ್ಗೀಕರ್ ಉಪಸ್ಥಿತರಿದ್ದರು. ಕೆನರಾ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ಎಸ್ಪಿ ಕಾಮತ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಚಿವ ಮಧು ಬಂಗಾರಪ್ಪನವರ ಸರಳತೆಯ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿ ಮಾತನಾಡಿದರು. I said, why? He said, you do not know him, but I know him well. He is unlike a politician. He is not normally, does not behave like a politician. And he is not really a politician from that point of view. He is an artist. Filmi Jagatinalli ಮಾಡಿದ ಹೆಸರು. He comes from that background, one. Secondly, his personal background is totally different. I would like to share one incident with you today. Devadat told me this morning how simple the gentleman is and closely kept. He has an office in Delhi, South Delhi, Green Park building, and many politicians come to his office also. ನಿರ್ಣಾಯಕರ ಪರವಾಗಿ ಪ್ರೊಫೆಸರ್ ಎನ್ಆರ್ ಬಾಳಿಕಾಯಿ ಮಾತನಾಡಿದರು. ಜಿಸಿ ಕಾಲೇಜಿನ ಪ್ರಾಚಾರ್ಯ ಎಸ್ವಿ ವಸ್ತ್ರದ ಸ್ವಾಗತಿಸಿ ಅತಿಥಿಗಳನ್ನ ಪರಿಚಯಿಸಿದರು. ಕೆನರಾ ವೆಲ್ಫೇರ್ ಟ್ರಸ್ಟ್ ಕಾರ್ಯದರ್ಶಿ ಕೆವಿ ಶೆಟ್ಟಿ ಕಾರ್ಯಕ್ರಮದ ಅಧ್ಯಕ್ಷ ಮತ್ತು ಪ್ರಾಯೋಜಕರನ್ನ ಪರಿಚಯಿಸಿದರು. ಮಿರ್ಜಾನ್ ಕೋಡ್ಕಣಿ ಜನತಾ ವಿದ್ಯಾಲಯದ ಶಿಕ್ಷಕಿ ಭಾರತಿ ಹೆಗಡೆ ಪ್ರಾರ್ಥಿಸಿದರು. ಜಿಸಿ ಕಾಲೇಜಿನ ಸ್ಟಾಫ್ ಸೆಕ್ರೆಟರಿ ಪ್ರೊಫೆಸರ್ ಆರ್ಪಿ ಭಟ್ ವಂದಿಸಿದರು. ರಕ್ಷಾ ಹೊಸ್ಮನೆ ಹಾಗೂ ಸ್ನೇಹಾ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಈ ಸಂದರ್ಭದಲ್ಲಿ ಹಲವು ಗಣ್ಯರು, ನಿವೃತ್ತ ಪ್ರಾಚಾರ್ಯರು, ಉಪನ್ಯಾಸಕರು, ಕಾಲೇಜಿನ ಆಡಳಿತ ಮಂಡಳಿಯ ಸದಸ್ಯರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಚರ್ಚಾ ಸ್ಪರ್ಧೆಯಲ್ಲಿ ಯೋಗೇಶ್ ಪಟ್ಗಾರ್ ಕುಮಟಾ ಪ್ರಥಮ, ಪ್ರಸನ್ನ ಮರಾಠೆ ದ್ವಿತೀಯ, ಮೇಘನಾ ನಾಯ್ಕ್ ತೃತೀಯ ಬಹುಮಾನ ಪಡೆದುಕೊಂಡರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ರಾಜ್ಯದಲ್ಲಿ 40,000 ಶಿಕ್ಷಕರ ಕೊರತೆ ಇದೆ. ಶಿಕ್ಷಕರ ನೇಮಕಾತಿಗೆ ಒಪ್ಪಿಗೆ ನೀಡುವಂತೆ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಲಾಗಿದೆ ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಅಂಕೋಲಾದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿ ವರ್ಷ ರಾಜ್ಯದಲ್ಲಿ 20,000 ಶಿಕ್ಷಕರಿಗೆ ತಾಂತ್ರಿಕ ತರಬೇತಿ ನೀಡಲು ಅಜಿಂ ಪ್ರೇಮ್ಜಿ ಫೌಂಡೇಶನ್ ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಮುಂಬರುವ ಶೈಕ್ಷಣಿಕ ವರ್ಷದಿಂದ ತರಬೇತಿ ಆರಂಭಗೊಳ್ಳಲಿದೆ ಎಂದರು. ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೆಯುತ್ತಿದೆ. ಗ್ಯಾರಂಟಿ ಯೋಜನೆ ರೂಪಿಸುವ ಸಮಿತಿಯ ಉಪಾಧ್ಯಕ್ಷನಾಗಿದ್ದೇನೆ. ಜನರ ಅಭಿಪ್ರಾಯ ಆಲಿಸಿ ಅವರ ಅಗತ್ಯತೆಗೆ ತಕ್ಕಂತೆ ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದವು ಎಂದರು. ಕೋಟ್ಯಾಂತರ ಜನರಿಗೆ ಅನುಕೂಲವಾಗುವ ಯೋಜನೆ ಜಾರಿಯಾದಾಗ ಸಣ್ಣ ಪುಟ್ಟ ನ್ಯೂನ್ಯತೆ ಸಹಜ. ಆದರೆ ಬಹುದೊಡ್ಡ ಸಂಖ್ಯೆಯಲ್ಲಿ ಬಡವರು, ಅಶಕ್ತರಿಗೆ ಗ್ಯಾರಂಟಿ ಯೋಜನೆಗಳು ನೆರವಾಗಿವೆ ಎಂದರು. ಬಿಜೆಪಿಯು ಯೋಜನೆಗಳನ್ನ ಟೀಕಿಸಿತ್ತು. ಕೇಂದ್ರ ಸರ್ಕಾರದ ತೆರಿಗೆ ನಿಯಮ, ತಪ್ಪು ಆರ್ಥಿಕ ನಿರ್ಧಾರದಿಂದ ಬೆಲೆ ಏರಿಕೆಯಿಂದ ತತ್ತರಿಸಿದ್ದ ಜನತೆಗೆ ಗ್ಯಾರಂಟಿಗಳು ನೆರವಾದವು. ಬಡವರಿಗೆ ನೀಡುವ ದುಡ್ಡು ಮಾರುಕಟ್ಟೆಯಲ್ಲಿ ಚಲಾವಣೆಯಾಗುತ್ತದೆ. ಇದರಿಂದ ಆರ್ಥಿಕತೆ ಚುರುಕುಗೊಳ್ಳಲಿದೆ ಎಂದರು. ವಿಧಾನಸಭೆ ಚುನಾವಣೆಯಲ್ಲಿ ಭರವಸೆ ನೀಡಿ ಗೆಲುವು ಸಾಧಿಸಿದ್ದೆವು. ಭರವಸೆ ಈಡೇರಿಸಿದ ವಿಶ್ವಾಸದಲ್ಲಿ ಲೋಕಸಭೆ ಚುನಾವಣೆಗೆ ಮತ ಕೇಳಲಿದ್ದೇವೆ. ಜನರು ಅಭೂತಪೂರ್ವ ಗೆಲುವು ನೀಡುವ ನಂಬಿಕೆ ಇದೆ ಎಂದರು. ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಸೇರಿದಂತೆ 6 ಜಿಲ್ಲೆಗಳಲ್ಲಿ ಓಡಾಟ ನಡೆಸಿ ಪಕ್ಷ ಸಂಘಟಿಸುವಂತೆ ವರಿಷ್ಠರು ಸೂಚಿಸಿದ್ದಾರೆ. ಅದನ್ನ ನಿಭಾಯಿಸಲು ಈಗಾಗಲೇ ಕಾರ್ಯಪ್ರವೃತ್ತನಾಗಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್, ಭೀಮಣ್ಣ ನಾಯ್ಕ್, ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಸಾಯಿ ಗಾಂವ್ಕರ್, ಮಹಿಳಾ ಅಧ್ಯಕ್ಷೆ ಸುಜಾತಾ ಗಾಂವ್ಕರ್, ರಮಾನಂದ್ ನಾಯಕ್ ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಸುಭಾಷ್ ಕಾರೇಬೈಲ್, ಅಂಕೋಲಾ. ಕಾನೂನುಬದ್ಧವಾಗಿ ಅಂತ ಯಾರು ಶಿಕ್ಷಣ ಹೇಳ್ಕೊಡೋದಕ್ಕೆ ಪಾಪ ಅರ್ಹತೆ ಇದೆ. ಆಮೇಲೆ ನನಗೆ ಶಾರ್ಟೇಜ್ ಇದೆ. ತಪ್ಪೇನಿಲ್ಲ. ಅವರು ಅಪ್ಲಿಕೇಶನ್ ಹಾಕುವಾಗ ತಂದೆ ಕೊಟ್ಟಿರ್ತಾರೆ. ಇಲ್ಲ ಮದುವಾಯಿತು, ಗಂಡನ ಕೊಟ್ಟು ಏನು ತಪ್ಪಿದೆ? ಇಲ್ಲ, ಹಂಗೆ ಬರಲ್ಲ. ಕೋರ್ಟು ಏನು ಹೇಳ್ತದೆ ಅದು ಮಾಡಬೇಕಾಗ್ತದೆ. ಈಗ ನಾನು ಏನಾದ್ರು ಹೇಳಿದ್ರೆ ನಮ್ದಿಬ್ರು ತಪ್ಪಾಗುತ್ತೆ.
ಅದು ಕೋರ್ಟಲ್ಲಿ ಇರೋದ್ರಿಂದ ಅವ್ರು ಮಾಡಲಿ. ಕೋರ್ಟ್ ಏನಾದ್ರು ಅವ್ರಿಗೆ ತಗೊಳ್ಳಿ ಅಂದ್ರೆ ನಾನು ಬೇರೆ ನಂಗೆ ಇನ್ನೂ 40,000 ಜನರು ಬೇಕು ಟೀಚರ್ಸ್. ಈ 400 ಅವ್ರು ಬಿಡ್ತೀನ, ನನಗೆ ಬೇಕು. ನಾವು ಮತ್ತೆ ಕಾಲ್ಫಾರ್ಮ್ ಮಾಡ್ತಾ ಇದ್ದೀವಿ, ಮನೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀವಿ. 40,000 ನನಗೆ ಶಾರ್ಟೇಜ್ ಇದೆ. ಆಸ್ ಆಫ್ ನೌ, ಆಸ್ ಐ ಆಮ್ ಟಾಕಿಂಗ್ ಟು ಯು, 40,000 ಟೀಚರ್ಸ್ ಶಾರ್ಟೇಜ್ ಇದೆ. ನಾನು ಮನೆ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದೀನಿ, ಫಿಸಿಕಲ್ ಟೀಚರ್ಸ್ ಶಾರ್ಟೇಜ್ ಇದೆ, ಮತ್ತು ಕೆಲವು ಆರ್ಟ್ ಟೀಚರ್ಸು, ಕೆಲವೆಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್, ಅದೆಲ್ಲ ತುಂಬಿಸ್ಬೇಕು. ಯಾಕಂದರೆ ನನಗೆ ಆಸೆ ಇದೆ. ಚುನಾವಣೆ ಪೂರ್ವಕವಾಗಿ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಏನೇನು ಹೇಳಿಕೆಯನ್ನು ಕೊಟ್ಟಿದ್ವಿ, ಕಾರ್ಯಕ್ರಮಗಳನ್ನು ಜನರಿಗೆ ರೂಪಿಸ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ನಾವು ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅಂತೇಳಿ ಭಾಳ ಮುಖ್ಯ ಆಗುತ್ತೆ. ಅದು ಚರ್ಚೆ ಆಗ್ತದೆ. ಆ ಸಂದರ್ಭದಲ್ಲಿ ಚರ್ಚೆ ಆಯಿತು. ವಿರೋಧ ಪಕ್ಷದವ್ರು ಹೇಳಿದರು ಇದೊಂಥರ ಡೂಪ್ಲಿಕೇಟ್ ATM ಕಾರ್ಡು, ಭಾಳ ತೀಕ್ಷ್ಣವಾಗಿ ಟೀಕಾ ಟಿಪ್ಪಣಿಯನ್ನು ಮಾಡಿದರು. ಅಧಿಕಾರನೂ ಬಂತು. ಈ ರಾಜ್ಯದ ಜನರು ನನಗೆ ಯಾಕೆ ನಾನು ವಿಶೇಷವಾಗಿ ಈ ಭಾಗ್ಯಗಳ ಬಗ್ಗೆ ಹೇಳ್ತೀನಿ ಅಂದರೆ, ಆ ಭಾಗ್ಯಗಳನ್ನು ಕೊಡ್ತಕ್ಕಂಥ ಆ ಸಮಿತಿಯಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದೆ. ಭಾಳ ನನಗೆ ಹೆಮ್ಮೆ ಆಗ್ತದೆ. ಇಡೀ ರಾಜ್ಯದಲ್ಲಿ ಇವತ್ತು ಕಾರ್ಯಕ್ರಮಗಳು ಏನಾದರೂ ಮನೆಯಲ್ಲಿ ಹೋಗಿದೆ ಅಂತ ಹೇಳಿದರೆ ಅದನ್ನು ಭಾಳ ಅರ್ಥಪೂರ್ಣವಾಗಿ ನಾವು ಅವತ್ತು ಮಾಡಿದ್ವಿ. ಜನರ ಬಳಿ ಹೋದ್ವಿ, ನಮ್ಮ ಮೇಲೆ ವಿಶ್ವಾಸ ಇಡಿ, ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಇದನ್ನೆಲ್ಲರೂ ಕೂಡ ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳಿ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಬೇಕು, ಆದರೆ ಅದೊಂದು ಒಳ್ಳೆಯ ವಿರೋಧ ಪಕ್ಷ ಆಗಿರಬೇಕೇ ಹೊರತು ದೇಶದ್ರೋಹಿ ಪಕ್ಷವಾಗಿರಬಾರದು. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಹಿಂದಿನ ಎಲ್ಲ ದಾಖಲೆಗಳನ್ನು ಮೀರಿದ ವಿಜಯ ಪಡೆಯುವ ಜೊತೆ ವಿರೋಧಿಗಳನ್ನ ನೆಲ ಕಚ್ಚಿಸಬೇಕಾಗಿದೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು. ಸಿದ್ದಾಪುರ ಕಾನ್ಸೂರಿನಲ್ಲಿ ಶನಿವಾರ ಆಯೋಜಿಸಲಾಗಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ಹಿಂದೂ ರಾಷ್ಟ್ರ ನಿರ್ಮಾಣವೇ ನಮ್ಮ ಗೆಲುವಿನ ಉದ್ದೇಶ. ಅಂತಿಮ ಕ್ಷಣದವರೆಗೂ ಗೆಲುವು ನಮ್ಮದೇ ಆಗಿರಬೇಕು. ಆಗ ಮಾತ್ರ ಹಿಂದೂ ರಾಷ್ಟ್ರವಾಗಲು ಸಾಧ್ಯ. ದೇಶಕ್ಕೆ ಈಗ ಬಿಜೆಪಿ ಬೇಕಾಗಿದೆ. ಮೋದಿಯವರ ನೇತೃತ್ವದ 2 ಅವಧಿಯಲ್ಲಿ ಸರ್ಕಾರ ಉತ್ತಮ ಪರಿಣಾಮ ನೀಡಿದೆ. ಅಂತಿಮ ಗೆಲುವಿನವರೆಗೂ ನಾವೇ ಗೆಲ್ತಿರ್ಬೇಕು. ದೆಹಲಿ ಸಿಂಹಾಸನ ಕುರ್ಚಿ ನಮ್ಮ ಉದ್ದೇಶವಲ್ಲ. ಹಿಂದೂ ರಾಷ್ಟ್ರ ನಿರ್ಮಾಣವಾದ್ರೆ ಜಾತಿ ಧರ್ಮದ ಸಮಸ್ಯೆ ವ್ಯವಸ್ಥೆಯೂ ಸರಿ ಹೋಗಲಿದೆ. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ 10 ವರ್ಷಗಳಲ್ಲಿಯೇ ದೇಶದ ಆರ್ಥಿಕತೆ ಸುಧಾರಿಸಿದೆ ಎಂದರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಹತ್ಯೆಯಾದ ಕೇವಲ 15 ದಿನಗಳಲ್ಲಿ ಹೋಮಿ ಜಹಾಂಗೀರ್ ಬಾಬಾ ಸಾರಾಬಾಯಿಯವರ ಕೊಲೆಯಾಗಿದೆ. ಇದಾವುದು ಸಹಜ ಸಾವಲ್ಲ. ಮುಂದಿನ ದಿನಗಳಲ್ಲಿ ಆತಂಕಕಾರಿ ಘಟನೆಗಳು ಸರಣಿಯಾಗಿ ನಡೆದಿವೆ. ಈ ದೇಶವನ್ನ ಸಂಪೂರ್ಣವಾಗಿ ಮುಗಿಸಲು ಸರಣಿ ಪ್ರಕ್ರಿಯೆ ನಡೆದಿವೆ. 2014ರ ಬಳಿಕ ಈ ಪ್ರಕ್ರಿಯೆಗಳಿಗೆಲ್ಲ ತೊಂದರೆ ಉಂಟಾಗಿದೆ. ಅದುವರೆಗೂ ನಮ್ಮ ದೇಶದ ಪ್ರಧಾನಿ ಸರ್ಕಾರ ನಮ್ಮ ದೇಶದ ಕಂಟ್ರೋಲ್ನಲ್ಲಿ ಇರಲಿಲ್ಲ. ದೇಶದ ಪರಿಸ್ಥಿತಿಯ ಅಂತರಾಳ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಇದೆಲ್ಲದಕ್ಕೂ 2014ರಲ್ಲಿ ರಾಷ್ಟ್ರೀಯ ಸರ್ಕಾರ ಬಂದು ಎಲ್ಲಾ ಚಟುವಟಿಕೆಗೆ ತೆರೆ ಬಿದ್ದಿದೆ. ಸರ್ಕಾರ ಯಾವುದೇ ಇರಲಿ, ರಾಷ್ಟ್ರೀಯತೆಯಲ್ಲಿ ಎಂದಿಗೂ ಹೊಂದಾಣಿಕೆಯಾಗಬಾರದು. ದೇಶ ಆರ್ಥಿಕವಾಗಿ ಸುಭದ್ರವಾಗಬೇಕು. ರಾಜ್ಯದಲ್ಲಿ ದುರಹಂಕಾರಿ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ನಮ್ಮವರ ಮೇಲೆ ಅನ್ಯಾಯ ಸ್ವಲ್ಪ ಜಾಸ್ತಿಯಾಗಿದೆ. ಯಾರು ಎಷ್ಟೇ ಕೂಗಾಡಿದ್ರೂ ಈ ಅನ್ಯಾಯವನ್ನ ನಿಲ್ಲಿಸುವ, ಸರಿಪಡಿಸುವ ಶಕ್ತಿಯನ್ನ ಭಗವಂತ ನಮಗೆ ನೀಡಿದ್ದಾನೆ ಎಂದರು. ಕಳೆದ 2 ವರ್ಷಗಳಿಂದ ನಾನು ಕ್ಷೇತ್ರದಲ್ಲಿ ಓಡಾಟ ಕಡಿಮೆ ಮಾಡಿದೆ. ಕನಸು ಕಾಣುವವರು, ಭ್ರಮೆಯಲ್ಲಿ ಇರುವವರು ನಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಇದ್ದಾರೆ. ಭಗವಂತನ ಇಚ್ಛೆಯಂತೆ ಆಗುತ್ತದೆ. ಕ್ಷೇತ್ರದಲ್ಲಿ ಬಿಜೆಪಿ ಮತ್ತೊಮ್ಮೆ ಜಯಭೇರಿ ಬಾರಿಸಲಿದೆ ಎಂದರು. ಧರ್ಮದ ಬಗೆಗಿನ ಅನೇಕ ಕಲ್ಪನೆಗಳು, ಕನಸುಗಳು ನಮ್ಮ ಇಡೀ ಸಮಾಜದಲ್ಲಿದ್ದಾವೆ. ಅದೆಲ್ಲದೂ ಸಾಕಾರ ಆಗಬೇಕು ಅಂತಾದರೆ ವಾಪಸ್ ಮತ್ತೆ ಸಂಘಟನೆ ಆಗಬೇಕು. ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಏನು ಹಿನ್ನಡೆ ಆಗಿತ್ತು ಅದೆಲ್ಲದನ್ನು ತುಂಬಿಕೊಳ್ತಕ್ಕಂಥ ಪ್ರಯತ್ನ ನಮ್ಮಿಂದ ಆಗಬೇಕಾಗಿದೆ. ಅದರಲ್ಲಿಯೂ ಈ ದುರಹಂಕಾರಿಗಳ ಆಡಳಿತ ಬಂದ ನಂತರದಲ್ಲಿ ನಮ್ಮವ್ರ ಮೇಲೆ ಸ್ವಲ್ಪ ಅನ್ಯಾಯ ಜಾಸ್ತಿ ಆಗಿತ್ತು. ಎಲ್ಲ ಒಂದು ಕಡೆ ಅದನ್ನು ನಿಲ್ಲಿಸ್ತೀವಿ. ನಮಗೆ ವಿಶ್ವಾಸ ಇದೆ. ಯಾರು ಎಷ್ಟೇ ದೊಡ್ಡ ಕೂಗಾಟ ಕುಣಿದಾಟ ಮಾಡಿದ್ರು ಕೂಡ ಅದನ್ನು ಸರಿ ಮಾಡ್ತಕ್ಕಂಥ ಕೆಪಾಸಿಟಿ ಭಗವಂತ ಕೊಟ್ಟಿದ್ದಾನೆ. ಅದನ್ನು ಸರಿ ಮಾಡ್ತೀವಿ. ಆದರೆ ಗ್ರೌಂಡ್ನಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಪ್ರಿಪರೇಷನ್, ಬರ್ತಕ್ಕಂಥ ಮಹಾಸಂಗ್ರಾಮದಲ್ಲಿ ಗೆಲ್ತಕ್ಕಂಥ ಸಿದ್ಧತೆ, ಕಳೆದ ಬಾರಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಬಹುಮತ ಸಿಕ್ಕಿದೆ. ಯಾರೂ ಕೂಡ ಇಷ್ಟರವರೆಗೆ ಇಡೀ ದಕ್ಷಿಣ ಭಾರತದಲ್ಲಿ ಇಷ್ಟು ಬಹುಮತದಲ್ಲಿ ಗೆದ್ದಿರಲಿಲ್ಲ. ಈ ದಾಖಲೆಯನ್ನು ಈ ಬಾರಿ ಅಳಿಸಬೇಕು. ಹೊಸ ದಾಖಲೆ ನೋಡಿದಾಗ, ಜನರ ಸ್ಪಂದನ ನೋಡಿದಾಗ ಖಂಡಿತವಾಗಿ ಅನ್ಸತ್ತೆ ಕಳೆದ ಬಾರಿಯ ದಾಖಲೆಯನ್ನು ಈ ಬಾರಿ ಅಳಿಸ್ತೀವಿ. ಅಮಿತ್ ಶಾ ಕೂಡ ಹೇಳಿದರು, ಈ ಬಾರಿ ನಮ್ಮ ಗೆಲುವು ಹೇಗಿರಬೇಕು ಅಂತಂದ್ರೆ ಮುಂದಿನ ದಿನಗಳಲ್ಲಿಯೂ ಕೂಡ ಆ ದಾಖಲೆಯನ್ನು ನಮ್ಮ ಹತ್ರ ಅಳಿಸ್ಲಿಕ್ಕಾಗಲ್ಲ. ಆ ಪ್ರಮಾಣದ ಗೆಲುವು ಆಗಬೇಕು. ಒಮ್ಮೆ ವೈರಿಗಳನ್ನು ನೆಲ ಕಚ್ಚಿಬಿಡ್ಬೇಕು.
ಪಕ್ಷದ ಪ್ರಮುಖ ಕೆಜಿ ನಾಯ್ಕ್ ಮಾತನಾಡಿ, ಅನಂತಕುಮಾರ್ ಹೆಗಡೆ ಕ್ಷೇತ್ರದಲ್ಲಿ ಪ್ರವಾಸ ಮಾಡುತ್ತಿಲ್ಲ ಎನ್ನೋದಿತ್ತು. ನಾವು ಅನಂತಕುಮಾರ್ ಹೆಗಡೆ ಅವರನ್ನ ಭೇಟಿ ಮಾಡಿ ವಿನಂತಿ ಮಾಡಿದ್ದೆವು. ರಾಷ್ಟ್ರೀಯ ಭದ್ರತೆ ಬಗ್ಗೆ ನಾವು ಮೊದಲ ಆದ್ಯತೆ ನೀಡಬೇಕು. ನಮ್ಮ ದೇಶದಲ್ಲಿ ಹೊರಗಡೆಗಿಂತ ಒಳಗಡೆಗೆ ಶತ್ರುಗಳು ಜಾಸ್ತಿ ಇದ್ದಾರೆ. ಹೀಗಾಗಿ ವಿಶ್ವದ ನಾಯಕನಾದ ಪ್ರಧಾನಿ ಮೋದಿಯವರನ್ನ ಇನ್ನೊಮ್ಮೆ ಆರಿಸುವ ಗಟ್ಟಿ ನಿಲುವನ್ನ ತೆಗೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ನಾಗರಾಜ್ ನಾಯ್ಕ್, ಚಂದ್ರು ಎಸಳೆ, ಎಸ್ಕೆ ಮೇಸ್ತಾ, ಪ್ರಸನ್ನ ಹೆಗಡೆ, ಬಲರಾಮ್ ನಾಮದಾರಿ ಉಪಸ್ಥಿತರಿದ್ದರು. ಶ್ರೀ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ, ಉತ್ತರ ಕನ್ನಡ ಪ್ರಸ್ತುತಪಡಿಸುವ 24 ಕ್ಯಾರೆಟ್ 999 ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ. ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ. ಇಂದೇ ಖರೀದಿಸಿ. ಕೇವಲ 5,900ರಿಂದ ಪ್ರಾರಂಭ. ಜಿಎಸ್ಟಿ ಪ್ರತ್ಯೇಕ. ಮುಂಗಡ ಬುಕಿಂಗ್ ಮಾಡಿ. ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ. ಸಂಪರ್ಕಿಸಿ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ. ಮೊಬೈಲ್ ಸಂಖ್ಯೆ 9482910747 8150933676. ಲ್ಯಾಂಡ್ಲೈನ್ 08382265933 08382265333. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.